ಎಷ್ಟೋ ಕಡೆಯಲ್ಲಿ ಸಡನ್ ನೋಡಿ ಸರ್ ನೀವು ಗಡ 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 ಆಗ್ತದೆ ಅವರಲ್ವಾ ಸರ್, ಅದು ಏನು ಸರ್ ಅದು ಹೆಸರು ರಫೀಕ್ ಅಲ್ವಾ ಸರ್. ನಿರೂಪ್ ಸರ್ ಸಿಕ್ಕಿದ್ರು ನನಗೆ ಮೊದಲನೇ ದಿವಸ. ನಿರೂಪ್ ಸರ್ ಸಿಕ್ಕಿದ್ರು, ಮಾತಾಡಿಕೊಂಡು 1.5 ನಿಮಿಷದ ಅಷ್ಟು ಲಾಂಗ್ ಶಾಟ್. ತುಂಬ ಖುಷಿ. ಸಾಯಿ ಕುಮಾರ್ ಸರ್ ನಾವು ಅಭಿಮಾನಿಗಳು, ಅವರ ಆಗಿನ ಕಾಲದಿಂದ ನಾವು ನೋಡಿ ಫಿಲಮ್ಗಳು ನೋಡ್ತಾ ಇದ್ದದನ್ನು ನೋಡಿ ಅಲ್ಲಿ ನೋಡಿ ಕಾರ್ತಿಕ್ ಚೆನ್ನಾಗಿ ಮಾಡ್ತೀಯಪ್ಪ ಅಂತ ಹೇಳಿ ಹೋಗಿದ್ರು. ಹೋಗಿ ಕೂತಾಗ ನನಗೆ ಒಂದು ಅದ್ಭುತವಾದ ವ್ಯಕ್ತಿಯ ಪರಿಚಯ ಆಯಿತು. ಅದೇ ಅನೂಪ್ ಭಂಡಾರಿ ಸರ್, ನಿರೂಪ್ ಭಂಡಾರಿ ಸರ್ ಅವ್ರ ತಂದೆ ಸುಧಾಕರ್ ಭಂಡಾರಿ ಸರ್. ನಾನು ಇಲ್ಲಿ ಥಿಯೇಟ್ರಲ್ಲಿ ಅನುಭವಿಸಿದ ಸತ್ಯ. ನಾನು ನಿಂತ್ಕೊಂಡು ಫಿಲ್ಮ್ ನೋಡ್ತಾ ಇದ್ದೇನೆ. ಚಿತ್ರದಲ್ಲಿ ಒಂದು ಸೀನಲ್ಲಿ ಒಬ್ಬರು ಅಜ್ಜಿ ಬಂದು ಕೀ ಕೊಡೋಂಥ ಸೀನ್ ಉಂಟು. ಆಗ ನಮ್ಮ ಲೋಕಲ್ ಒಬ್ಬರು ಇಲ್ಲಿರುವಂಥ ಪ್ರೇಕ್ಷಕರು ಚಿತ್ರ ನೋಡ್ತಾ ತುಂಬ ಅದರ ಒಳಗೆ ಹೋಗಿದೆ. ಅವರು ತುಳುವಲ್ಲಿ ಯಾವ ಸಾವ್ದ ಪರಬ್ಯ ಕಾಂಡವರ ಭುಜ, ಎಂಥ ಮುದುಕಿ ಇದು, ಬೆಳಗ್ಗೆ ಬಂದು ಕೀ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅಷ್ಟು ಭಯಪಟ್ಟಿದ್ದಾರೆ ಅವರು. ಅಣ್ಣ ಅಲ್ಲಿಗೆ ಹೋಗ್ಬೇಡಿ ಅಣ್ಣ, ಗಡ ಆಗ್ತದೆ. ಕಾರ್ತಿಕ್ ಅಂತ ಒಬ್ಬ ಕಲಾವಿದ ಇದ್ದಾನೆ, ಅವ ಆ್ಯಕ್ಟ್ ಮಾಡಬಲ್ಲ ಅಂತ ತೋರಿಸಿಕೊಟ್ಟಂಥ ಒಂದು ಚಿತ್ರವೇ ರಂಗಿತರಂಗ ಚಿತ್ರ. ಅಲ್ಲಿಂದ ನಂತರವೇ ನಾನು ಗೊತ್ತಾದದ್ದು ರಂಗಿತರಂಗದ ರಫೀಕ್ ಅಂದರೆ ಏನು, ರಫೀಕ್ ಪಾತ್ರ ಗಡ ಆಗ್ತದೆ. ಇದನ್ನು ತುಂಬ ಜನ ನನಗೆ ಹೇಳಿದ್ದಾರೆ. ಆ ಚಿತ್ರಕ್ಕೆ ನಾನು ಸೆಲೆಕ್ಟ್ ಆದದ್ದು ಅಂದರೆ ಅನೂಪ್ ಸರ್ ಟೀಮಲ್ಲಿ ಅಸಿಸ್ಟೆಂಟ್ ಆಗಿ ನಮ್ಮ ಸಿದ್ದು ಮೂಲಿಮನೆಯವರು, ಈಗ ತುಂಬ ಚಿತ್ರಗಳಲ್ಲಿ ನಾಯಕ ನಟನಾಗಿ ಮಾಡುವಂಥ ಒಬ್ಬರು ಆರ್ಟಿಸ್ಟು. ಅವರು ಇಂಥ ಒಂದು ರಫೀಕ್ ಅಂತ ಹೇಳುವಂಥ ಪಾತ್ರದ ಚಿತ್ರಣ ಹೀಗೆ ಇದೆ ಅಂತ ಹೇಳಿದಾಗ ನಾನು ಮತ್ತು ಸಿದ್ದು ಅವರು ರಂಗಭೂಮಿಯಲ್ಲಿ ಬೆಂಗಳೂರಲ್ಲಿ, ತುಳು ರಂಗಭೂಮಿ ಬೆಂಗಳೂರಲ್ಲಿದೆ, ಅಲ್ಲಿ ನಾವು ಒಟ್ಟಿಗೆ ನಾಟಕಗಳನ್ನು ಮಾಡ್ತಾ ಇದ್ದರಿಂದ ನನ್ನ ನೆನಪಾಗಿ ಅವರು ಕರೆಸಿದ್ದು. ಒಂದು ಮನೆಯಲ್ಲಿ ಕೂತಿದ್ದರು ಅನೂಪ್ ಸರ್. ನಾನು ಬೈಕ್ ನಿಲ್ಲಿಸಿದೆ, ಸೀದಾ ನೇರ ಹೋಗಿ ಅವ್ರ ಹತ್ರ ಮಾತಾಡಿದೆ. ನಾನು ನೋಡಿದ ತಕ್ಷಣ ಒಂದೆರಡು ಡೈಲಾಗ್ ಹೇಳಿದರು, ಈ ಡೈಲಾಗ್ ಹೇಳಿ ಅಂತ. ನಾನು ಹೇಳಿದೆ, ನಡ್ಕೊಂಡು ಬಂದು ಹೇಳಿ ಅಂತ. ಆಯಿತು, ಕೂತ್ಕೊಂಡು ಹೇಳಿ ಅಂತ ಹೇಳಿದೆ. ಸರ್ ಪಾತ್ರದ ಹೆಸರು ಅಂತ ಕೇಳಿ, ಅದು ಹೀಗೆ ಬರ್ತದೆ, ಅದನ್ನು ನೀವು ಉಚ್ಚಾರಣೆ ಅದು ರಫೀಕ್ ಅಂತ ಬರ್ತದೆ ಪಾತ್ರ, ಆದರೆ ನೀವು ಹೇಳುವಾಗ ಮಾತ್ರ ಅದನ್ನು ರಫೀಕ್ ಅಂತ ಹೇಳ್ತಾ ಇರ್ತೀರಿ. ಆಯ್ತು ಸರ್, ನನಗೆ ಅವ್ರು ಅಷ್ಟೇ ಹೇಳುವಾಗಲೇ ನನಗೆ ಗೊತ್ತಾಯ್ತಿದ್ದು ಏನು ಹೇಳಿ. ಆಮೇಲೆ ಹೇಳಿದರು, ನೀವೊಂದು ಜೀಪ್ ಡ್ರೈವರ್ ಅಥವಾ ಕಾರ್ ಡ್ರೈವರನ್ನು ಕಲ್ಪನೆ ಮಾಡಿಕೊಳ್ಳಿ, ಅವನಿಗೆ ಯಾವ ಬಂಧನಗಳು ಇಲ್ಲ, ಆ ಹಳ್ಳಿಯಲ್ಲಿ ಅವನು ಇರ್ತಾನೆ, ಇಷ್ಟು ಡೈಲಾಗ್ ಬರ್ತದೆ ಹೀಗೆ. ಆಯ್ತು ಸರ್, ಥ್ಯಾಂಕ್ ಯು, ಹೋಗಿ ಅಡ್ವಾನ್ಸ್ ತೊಗೊಳ್ಳಿ ಅಂತ ಹೋಗಿ ಕೂತಾಗ ನನಗೆ ಒಂದು ಅದ್ಭುತವಾದ ವ್ಯಕ್ತಿಯ ಪರಿಚಯ ಆಯಿತು. ಅದೇ ಅನೂಪ್ ಭಂಡಾರಿ ಸರ್, ನಿರೂಪ್ ಭಂಡಾರಿ ಸರ್ ಅವ್ರ ತಂದೆ ಸುಧಾಕರ್ ಭಂಡಾರಿ ಸರ್. ನನಗೆ ಅವರು ಯಾಕೆ ಅದ್ಭುತ ಅಂದರೆ ಅವರಲ್ಲಿರುವ ಪ್ರತಿಯೊಂದು ಗುಣವನ್ನು ನಾನು ಬಳಸಿಕೊಳ್ಳಿಕ್ಕೆ ಎಷ್ಟಾಗ್ತದೆ ಇಲ್ಲ, ಆದರೆ ನಾನು ಒಪ್ಪಿಕೊಳ್ತೇನೆ. ಬನ್ನಲ್ಲಿ ಮಾತಾಡೋದಿರ್ಬೋದು, ಅವ್ರು ಕರೆದು ನನ್ನನ್ನು ಕೂತ್ಕೊಳ್ಳಿ, ಇಷ್ಟು ರೆಸ್ಪೆಕ್ಟ್ ನನಗೆ ಅದು ಹೆಚ್ಚಾಯಿತು. ಆಗ ಅವ್ರ ಸೀನಿಯರ್ ನೋಡಿದರೆ, ಬಲೆ ಕುಲ್ಲೆ ಬನ್ನಿ ಕೂತ್ಕೊಳ್ಳಿ, ನೀವು ಹೇಗೆ ನಿಮ್ಮ ಪೇಮೆಂಟ್ ಇದು ಹೀಗೆ, ನಾನು ಹೀಗೆ ಮಾಡ್ತೇನೆ ನಿಮಗೆ, ಫಿಲ್ಮ್ ಮುಗಿದ ನಂತರ ಹೀಗೆ ಆಯಿತು ಸರ್ ಅಂತೇಳಿ, ಒಳ್ಳೆಯದಾಗಲಿ ಅಂತ ಹೇಳಿ ಇದು ಮಾಡಿದರು, ಅಡ್ವಾನ್ಸ್ ಮಾಡಿದರು. ನಾನು ಸುಧಾಕರ್ ಭಂಡಾರಿ ಸರ್ ಬಗ್ಗೆ ಹೇಳೋದು ಅಂತಾದರೆ, ನನಗೆ ಅವರಲ್ಲಿ ಆ ದಿವಸವೇ ಅಲ್ಲಿ ನಾನು ಮಾತಾಡಿದಾಗಲೇ ನನ್ನ ಲೈಫಲ್ಲಿ ಏನೋ ಬದಲಾವಣೆ ಆಗ್ತದೆ ಅಂತ ನಾನು ಯೋಚನೆ ಮಾಡಿದ್ದೆ, ಒಂದು ಮಾತಾಡುವ ರೀತಿ. ಆಮೇಲೆ ಇವತ್ತಿನವರೆಗೂ ಸುಧಾಕರ್ ಭಂಡಾರಿ ಸರ್ ಜೊತೆ ನಾನು ಒಳ್ಳೆ ರೀತಿಯಲ್ಲೇ ಇದ್ದೇನೆ. ಒಂದು ಯಾಕೆ ಅಂದರೆ, ಎಲ್ಲಿಂದಲೇ ಒಬ್ಬ ಕಲಾವಿದ ಬಂದರೆ ಬೆಳಗ್ಗೆ ಅವನ ಹತ್ರ ಬಂದು ಕೇಳೋ ಪ್ರಶ್ನೆ, ತಿಂಡಿ ತಿಂದ್ರ, ಕಾಫಿ ಕುಡಿದ್ರ, ಮನೆಯವರು ಅಮ್ಮ ಕೇಳಿದ ಹಾಗೆ, ನಾವು ಎಲ್ಲಿಂದಾದರೂ ಬಂದು ಸುಸ್ತಾಗಿ ಬಂದಾಗ ಅಮ್ಮ ಏನು ಕೇಳ್ತಾರೆ ಹಾಗೆ. ಎಲ್ಲಿಗಾರು ನಾವು ಟ್ರೈನ್ ಹತ್ತಿ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ಅಲ್ಲಿ ಏನು ಸಿಗ್ತದೆ ಫುಡ್ ಐಟಮ್ಸು ರಪ್ಪ ಅದನ್ನು ತಗೊಂಡು ಇದು ಇಟ್ಕೊಂಡಿರಿ. ಟ್ರೈನಲ್ಲಿ ಏನು ಸಿಗಲಿಲ್ಲ ಅಂತಂದರೆ ಹೊಟ್ಟೆಗೆ ಬೇಕಾಗ್ತದೆ, ನೀರು ಬಾಟ್ಲು ಇಟ್ಕೊಂಡಿರಿ. ಯಾರೋ ಒಬ್ಬ ಸಣ್ಣ ಕಲಾವಿದ, ಒಬ್ಬ ಹುಡುಗ, ಈಗ ನಮ್ಮ ತಂಡದಲ್ಲಿದ್ದಂಥ ಚಿಕ್ಕ ಹುಡುಗರಿಗೂ ಅಂತ ಕೇಳಿದರೂ ಕೂಡ ಅವರಿಗೆ ಅದು ಗೊತ್ತುಂಟು. ಯಾಕೆಂದರೆ ಭಂಡಾರಿ ಸರ್ ಬಲೆ ಹೀಗೆ ತಗೊಳ್ಳಿ, ಇಟ್ಕೊಂಡಿರಿ, ಬೇಕಾಗ್ತದೆ ಊಟ. ಪ್ರತಿಯೊಬ್ಬ ಸೆಟ್ಟಲ್ಲಿ 100 ಜನ ಇದ್ದಾರಾ, 10 ಜನ ಇದ್ದಾರೆ, 20, 100 ಜನ, ಎಷ್ಟು ಅಂತ ಲೆಕ್ಕ ಇಲ್ಲ, ಪ್ರತಿಯೊಬ್ಬನ ಹತ್ರ ಹೋಗಿ ಊಟ ಮಾಡಿದೆಯಪ್ಪ, ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದೆಯಾ, ಆರೋಗ್ಯದ ಬಗ್ಗೆ ನೋಡ್ಕೊಳ್ತಾ ಇದೆಯಾ, ಈ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಪ್ರತಿ ದಿವಸ ಬೆಳಗಿನ ಸಂಜೆ ತನಕ. ಅವರಿಗೆ ಅದೇ ಕೆಲಸ, ಯಾರು ಹೇಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಅಬ್ಸರ್ವೇಷನ್, ಕೂತ್ಕೊಂಡು ಎಲ್ಲಿ ತಪ್ಪಾಗ್ತಾ ಇದೆ ಬಂದು ಹೇಳ್ತಾರೆ, ನೋಡಪ್ಪ ನೀನು ಹೀಗೆ ಎಲ್ಲಿ ಹೋಗಬಾರ್ದು. ಈಗ ಕೆಲವೊಂದು ಸಲ ನಮಗೆ ಮೊನ್ನೆ ನಾವು ಕೇರಳಕ್ಕೆ ಹೋದಾಗ, ಈ ವಿಕ್ರಾಂತ್ ರೋಣ ಚಿತ್ರ ಇದ್ದ ಟೈಮಲ್ಲಿ ಕೇರಳಕ್ಕೆ ಹೋದಾಗ ನಾವು ಗೇಟಿಂದ ಎಲ್ಲ ಹೊರಗೆಲ್ಲ ಹೋಗಬಾರ್ದು. ಅಲ್ಲಿ ಆಗಾಗ ಬಂದು ನಮ್ಮನ್ನು ನೋಡುವವರಿದ್ದರು, ಶೂಟಿಂಗ್ ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ ಕರೆದು ಹೇಳ್ತಾಯಿದ್ರು ನಮ್ಮ ಹತ್ರ, ನೋಡಪ್ಪ
ಇಲ್ಲಿ ಹೀಗೆ ಉಂಟು, ಇಲ್ಲಿ ಪರ್ಮಿಷನ್ ತಗೊಳ್ಳೋದೇ ಕಷ್ಟ, ನಮಗೆ ಇಷ್ಟು ದಿವಸದಲ್ಲಿ ಶೂಟಿಂಗ್ ಮುಗಿಸು, ನಿಮ್ಮಿಂದ ಒಬ್ಬರಿಂದ ತೊಂದರೆ ಆದರೆ ಇಷ್ಟು ಜನಕ್ಕೂ ತೊಂದರೆ ಆಗ್ತದೆ, ದೊಡ್ಡ ಒಂದು ಪಿಕ್ಚರ್ಗೆ ತೊಂದರೆ ಆಗ್ತದೆ, ದಯವಿಟ್ಟು ಮಾಡಬೇಡಿ. ಅವರು ಹೇಳುವ ರೀತಿಯಲ್ಲಿ ನಮಗೆ ಹೊರಗೆ ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ. ಮಕ್ಕಳಿಗೆ ಹೇಳಿದಾಗ ಹೇಳುವಂಥ ಗುಣ ಅವರಿಗೆ ಯಾವತ್ತಿದ್ರೂ ಶರಣು ಸುಧಾಕರ್ ಭಂಡಾರಿ ಸರ್. ಮತ್ತು ಶೂಟಿಂಗ್ ಶುರು ಆಯಿತು, ರಂಗಿತರಂಗ ಶೂಟಿಂಗ್ ಶುರು ಆಯಿತು. ಅದರ ಶೂಟಿಂಗ್ ಅಂತ ಹೇಳಿದರೆ ನಿರೂಪ್ ಸರ್ ಸಿಕ್ಕಿದ್ರು ನನಗೆ, ಮೊದಲನೇ ದಿವಸ ನಿರೂಪ್ ಸರ್ ಸಿಕ್ಕಿದ್ರು. ಡಯಲಾಗ್ ಬಗ್ಗೆ ಹೀಗೆ ಉಂಟು ಕಾರ್ತಿಕ್ ಡಯಲಾಗು ಅಂತ ತುಂಬ ಖುಷಿ. ನಾನು 1.5 ನಿಮಿಷದ ಅವರು ಇಳಿದು ಬಂದಾಗ, ಆ ಊರಿಗೆ ಬಂದಾಗ, ಕಮರೊಟ್ಟಿಗೆ ಏನು ಬರ್ತಾರೆ ಅಲ್ಲಿಗೆ, ಅಲ್ಲಿಂದ ಮಾತಾಡಿಕೊಂಡು 1.5 ನಿಮಿಷದ ಅಷ್ಟು ಲಾಂಗ್ ಶಾಟ್ ಅದನ್ನು ಹೇಳಿಕೊಂಡು ಹೋಗೋದು. ಅದೇ ಫಿಲ್ಮಲ್ಲಿ ನನಗೆ ಹೆಸರು ತಂದು ಕೊಟ್ಟದ್ದು. ಅಣ್ಣ ಅಲ್ಲಿಗೆ ಹೋಗಬೇಡಿ ಅಣ್ಣ, ಗಡ ಆಗ್ತದೆ, ಈ ಒಂದು ಡಯಲಾಗ್. ಅದು ಇವತ್ತಿಗೂ ನನ್ನ ನೋಡಿದವರು ಫಸ್ಟ್ ಎಷ್ಟೋ ಕಡೆಯಲ್ಲಿ ಸಡನ್ ನೋಡಿ, ಸರ್ ನೀವು ಗಡ ಆಗ್ತದೆ ಅವರಲ್ವಾ ಸರ್, ಅದು ಏನು ಸರ್ ಅದು ಹೆಸರು, ರಫೀಕ್ ಅಲ್ವಾ ಸರ್ ಅಂತೇಳಿ ತುಂಬ ಜನ ಮಾತಾಡ್ತಾರೆ. ಖುಷಿ ಆಗ್ತದೆ. ಆ ಒಂದು ಡಯಲಾಗ್ಸ್ ಏನಿದೆ ಅದು ನನ್ನನ್ನು ತುಂಬ ಮೇಲೆ ತಂದೆ, ನಾನು ಇದ್ದ ಪೊಸಿಷನಿಂದ ಮೇಲೆ ತಂದಿದ್ದೆ ನನ್ನನ್ನು. ರಂಗಿತರಂಗ ಶೂಟಿಂಗ್ ಪುತ್ತೂರಲ್ಲಿ, ಕೆಲವು ಕಡೆ ಮಡಿಕೇರಿ ಮತ್ತು ಕೇರಳ, ಎಲ್ಲ 3 ಕಡೆಗೂ ನಾನು ಹೋಗಿದ್ದೆ. ಅಲ್ಲಿ ನನಗೆ ಸಾಯಿ ಕುಮಾರ್ ಸರ್ ಸಿಕ್ಕಿದ್ರು. ಅವರ ಜೊತೆಗೆ ನಾನು ಇರಲಿಲ್ಲ, ಆದರೆ ನಾನು ಇದ್ದದನ್ನು ನೋಡಿ ಕಾರ್ತಿಕ್ ಚೆನ್ನಾಗಿ ಮಾಡ್ತೀಯಪ್ಪ ಅಂತ ಹೇಳಿ ಹೋಗಿದ್ದರು. ತುಂಬ ಖುಷಿ. ಸಾಯಿ ಕುಮಾರ್ ಸರ್ ನಾವು ಅಭಿಮಾನಿಗಳು, ಅವರ ಆಗಿನ ಕಾಲದಿಂದ ನಾವು ನೋಡಿ ಫಿಲಮ್ಗಳು ನೋಡ್ತಾ ಖುಷಿಯಾಗಿತ್ತು, ಸಪೋರ್ಟ್ ಮಾಡಿದರು. ಮತ್ತು ಪ್ರತಿಯೊಬ್ಬ ಅಲ್ಲಿ ರಂಗಿತರಂಗ ಟೈಮಲ್ಲೂ ಹಾಗೆ ಇದ್ದಂಥ ಹೋಲ್ ಯೂನಿಟ್ ಎಲ್ಲ ಫ್ಯಾಮಿಲಿಯಾಗೇ ಇತ್ತು. ನಮ್ಮ ಹತ್ರ ತುಂಬ ಖುಷಿಯಲ್ಲಿದ್ದರು ಎಲ್ಲರೂ, ನಮಗೆ ಸಪೋರ್ಟ್ ಮಾಡೋದು. ಹೀಗಾಗಿ ರಂಗಿತರಂಗ ಚಿತ್ರ ಕೂಡ ಒಂದು ಬೇರೆ ಲೆವೆಲಿಗೆ ಹೋಯ್ತದು, ಅದೇ ಸಂತೋಷ. ನಾನು ರಂಗಿತರಂಗ ಪಿಕ್ಚರ್ ಫಿಲ್ಮ್ ರಿಲೀಸ್ ಆದಾಗ ನಾನು ಬೆಂಗಳೂರಲ್ಲಿ, ನಾನು ಮಂಗಳೂರಲ್ಲಿದ್ದೆ. ನಾನು ಮೊದಲನೇ ದಿನ ಥಿಯೇಟ್ರಿಗೆ ಇಲ್ಲಿ ಹೋಗಿ ನೋಡಿದಾಗ 3 ಜನ ಇದ್ದೆವು. ಒಂದು ನಾನು, 2 ಜನ ಥಿಯೇಟ್ರ್ನವರೇ ಯಾರೋ ಕೂತಿದ್ರು. ನನಗೆ ಫುಲ್ ಶಾಕ್ ಆಗಿ ನಾನು ಸುಧಾಕರ್ ಭಂಡಾರಿ ಸರ್ಗೆ, ಸರ್ ಇದರಲ್ಲಿ ಜನವೇ ಇಲ್ಲ ಸರ್ ಅಂತೇಳಿ ಫೋನ್ ಮಾಡಿದೆ. ಭಂಡಾರಿ ಸರ್ ಹೇಳಿದರು, ಕಾರ್ತಿಕ್ ಸಮಾಧಾನ, ಇನಿ ಬರ ಪೂಜಾರಾ, ಇವತ್ತು ಬರೋದಿಲ್ವಾ, ನಾಳೆ ಬರ್ತಾರೆ. ಆಯ್ತು ಸರ್ ಅಂತ ಮನೆಗೆ ಹೋದೆ. ಮರೋ ದಿವಸ ಥಿಯೇಟ್ರಿಗೆ ಹೋದೆ, 5-6 ಜನ ಅಷ್ಟೇ. ನನಗೆ ಫುಲ್ ಟೆನ್ಷನ್, ಎಂತ ಇದು ಕತೆ, ಯಾಕೆ ನಾನು ಮತ್ತೆ ಭಂಡಾರಿ ಸರ್ ಫೋನ್ ಮಾಡಿ ಹೇಳಿದಾರಲ್ಲ ಸರ್. ಅದೇ ಟೈಮಲ್ಲಿ ಒಂದು ವಾರದಲ್ಲಿ ಜನ ಇರಲಿಲ್ಲ, ಏನು ಜನ ಇರಲಿಲ್ಲ. 2ನೇ ವೀಕಿಂದ ಥಿಯೇಟ್ರಿಗೆ ಹೋದರೆ ನಮಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಹಾಗೆ ಫುಲ್ ಜನ. ತುಂಬ ಖುಷಿ ಪಟ್ಟಿದ್ದೇವೆ ನಾವು. ಆಗ ಥಿಯೇಟ್ರಲ್ಲಿ ನನ್ನ ಡಯಲಾಗ್ಗಳಿರ್ಬೋದು, ಇಡೀ ಚಿತ್ರದ ಸಸ್ಪೆನ್ಸ್ಗಳಿಗಿರ್ಬೋದು ಕ್ಲ್ಯಾಪ್ ಬೀಳ್ತಾಯಿತ್ತು. ಆಮೇಲೆ ತುಂಬ ಅದ್ಭುತ ಒಂದು ಮುದುಕಿ, ನಾನು ಇಲ್ಲಿ ಥಿಯೇಟ್ರಲ್ಲಿ ಅನುಭವಿಸಿದ್ದೆ ಸತ್ಯ. ನಾನು ನಿಂತ್ಕೊಂಡು ಫಿಲ್ಮ್ ನೋಡ್ತಾ ಇದ್ದೇನೆ. ಚಿತ್ರದಲ್ಲಿ ಒಂದು ಸೀನಲ್ಲಿ ಒಬ್ಬರು ಅಜ್ಜಿ ಬಂದು ಕೀ ಕೊಡೋಂಥ ಸೀನ್ ಉಂಟು. ಆಗ ನಮ್ಮ ಲೋಕಲ್ ಒಬ್ಬರು ಇಲ್ಲಿರುವಂಥ ಪ್ರೇಕ್ಷಕರು ಚಿತ್ರ ನೋಡ್ತಾ ತುಂಬ ಅದರ ಒಳಗೆ ಹೋಗಿದ್ರು. ಅವರು ತುಳುವಲ್ಲಿ ಯಾವ ಸಾವುದ ಪರಬ್ಬಿಯ ಕಾಂಡೆ ಬರ್ರ ಪೂಜಾ, ಎಂಥ ಮುದುಕಿ ಇದು, ಬೆಳಗ್ಗೆ ಬಂದು ಕೀ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅಷ್ಟು ಭಯಪಟ್ಟಿದ್ದಾರೆ ಅವರು. ಇಂಥ ಸಂದರ್ಭಗಳು ರಂಗಿತರಂಗದಲ್ಲಿ ತುಂಬ ಆಗಿದೆ. ಅಷ್ಟು ಚಿತ್ರದ ಒಳಗೆ ಹೋಗಿದ್ರು, ಪ್ರತಿಯೊಬ್ಬ ಸಣ್ಣ ಮಗು ಆಗಿರ್ಬೋದು, ದೊಡ್ಡವರು ಇರ್ಬೋದು, ಎಲ್ಲರೂ ಚಿತ್ರದ ಒಳಗೆ ಹೋಗಿ ನಾವೇ ಆ ಪಾತ್ರದಲ್ಲಿದ್ದೇವೋ ಏನೋ ಎನ್ನುವಷ್ಟು ಹೋಗಿದ್ದರಿಂದಾಗಿ ಆ ಫಿಲ್ಮ್ ಕ್ಲಿಕ್ ಆಯಿತು. ಅದರ ನೆಕ್ಸ್ಟ್ ಲೆವೆಲೇ ವಿಕ್ರಾಂತ್.